ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಯಾವುದೇ ದಾಖಲೆಗಳಿಲ್ಲದೆ ಪವರ್ ಟಿವಿ ಯಾವ ಸುದ್ದಿಯನ್ನು ಕೂಡ ಪ್ರಸಾರ ಮಾಡೋದಿಲ್ಲ ಅಂತ ಹೇಳಿ. ಅಂಥದ್ರಲ್ಲಿ ಧರ್ಮಸ್ಥಳದಿಂದ ಇವತ್ತು ಇಡೀ ದಿನ ಪವರ್ ಟಿವಿ ಸತ್ಯಾನ್ವೇಷಣೆಗಿಳಿತಾ ಇದೆ. ಸತ್ಯ ನ್ಯಾಯಕ್ಕಾಗಿ ಪವರ್ ಟಿವಿ ದಿಟ್ಟ ರಿಯಾಲಿಟಿ ಚೆಕ್ ಅನ್ನ ಮಾಡೋದಕ್ಕೆ ಮುಂದಾಗಿದೆ. ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಸರ್ ಗ್ರೌಂಡ್ ರಿಪೋರ್ಟ್ ನ ನೀಡ್ತಾ ಹೋಗ್ತಾರೆ. ಧರ್ಮಸ್ಥಳದ ನೇತ್ರಾವತಿ ಘಟ್ಟದಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಕೊಡುತ್ತೆ ನಿಮ್ಗೆ. ಇವತ್ತು ಪವರ್ ಟಿವಿಯಲ್ಲಿ ಧರ್ಮಸ್ಥಳದಿಂದ ಕ್ಷಣ ಕ್ಷಣದ ಗ್ರೌಂಡ್ ರಿಪೋರ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರ ಮಾತಾಡಬಹುದು, ಯೂಟ್ಯೂಬ್ಗಳಲ್ಲಿ ಕುತ್ಕೊಂಡು ಸಾವಿರ ಸುದ್ದಿಗಳನ್ನು ಹೇಳ್ಬಹುದು, ಸಾವಿರ AI ಕ್ರಿಯೇಟ್ ಮಾಡ್ಕೊಂಡು ಏನೇನೇನೇನೋ ಹೇಳ್ಕೊಳ್ಬಹುದು. ಆದ್ರೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಾ, ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ತಾ, ಮಂಜುನಾಥನನ್ನ ಟಾರ್ಗೆಟ್ ಮಾಡ್ತಾ ಏನೇನೋ ಮಾಡೋದಕ್ಕೆ ಹೊರಟಿರೋರ ಮುಖವಾಡವನ್ನ ಹಲವು ಬಾರಿ ಪವರ್ ಟಿವಿ ಕಳಿಸಿದೆ. ಅದರ ಧರ್ಮ ಯುದ್ಧ ಇನ್ನೂ ಕೂಡ ಮುಂದುವರಿಯುತ್ತೆ. ಕಾರ್ಯಾಚರಣೆಯ ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ ರಾಕೇಶ್ ಶೆಟ್ಟಿ ಸರ್. ಪಾಯಿಂಟ್ 1 ರಿಂದ 5 ವಾಸ್ತವ ಚಿತ್ರಣ ಬಿಚ್ಚಿಡಲಿದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರು. ಇಲ್ಲಿವರೆಗೂ 8 ಪಾಯಿಂಟ್ಗಳಲ್ಲಿ ಶೋಧವನ್ನ SIT ಅಧಿಕಾರಿಗಳು ನಡೆಸಿದ್ರು. ಇವತ್ತು 9, 10, 11ರಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. 1 ರಿಂದ 5 ಪಾಯಿಂಟ್ಸ್ ಅಲ್ಲೂ ಕೂಡ ಏನೇನೂ ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿತ್ತು, ಒಂದು ಡೆಬಿಟ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲವೂ ಕೂಡ ಸಿಕ್ಕಿತ್ತು. ಆ ಪ್ಯಾನ್ ಕಾರ್ಡ್ ಯಾರದ್ದು ಅನ್ನೋದು ಕೂಡ ಗೊತ್ತಾಯಿತು. ಸೊ ಇವತ್ತು 9, 10, 11ರಲ್ಲಿ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನ ಪವರ್ ಟಿವಿ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಸರ್ ನೀಡ್ತಾ ಹೋಗ್ತಾರೆ. ಯಾವುದೇ ಮುಲಾಜಿಲ್ಲದೆ ನಿರ್ಭೀತ ಪತ್ರಿಕೋದ್ಯಮವನ್ನ ಮಾಡ್ತಾ ಬಂದಿರುವಂತಹ ಪವರ್ ಟಿವಿ ಹಲವು ಇನ್ವೆಸ್ಟಿಗೇಷನ್ ಸ್ಟೋರೀಸ್ ಗಳನ್ನ ಮಾಡಿದೆ. ಪ್ರಜ್ವಲ್ ರೇವಣ್ಣ ಸ್ಟೋರಿನೂ ನೀವು ಗಮನಿಸಬಹುದು. ಪವರ್ ಟಿವಿ ಮಾತ್ರ ಏಕೈಕ ಸುದ್ದಿ ವಾಹಿನಿ ಆ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು. ಧರ್ಮಸ್ಥಳದ ವಿಚಾರವನ್ನು ಕೂಡ ಪವರ್ ಟಿವಿ ಈಗ ಆಲ್ರೆಡಿ ಹಲವು ಬಾರಿ ದಾಖಲೆಗಳ ಸಹಿತ ನಿಮ್ಮ ಮುಂದೆ ಇಡುವಂತಹ ಎಲ್ಲ ಪ್ರಯತ್ನವನ್ನ ಕೂಡ ಮಾಡಿದೆ. ಆದರೆ ಷಡ್ಯಂತ್ರವನ್ನ ನಡೆಸ್ತಾನೇ ಇರುವಂತ ಒಂದಷ್ಟು ಪಿತೂರಿ ಮಾಡ್ತಾ ಇರುವಂತಹ ಒಂದಷ್ಟು ಕಿಡಿಗೇಡಿಗಳು, ಧರ್ಮದ್ರೋಹಿಗಳು ಅಥವಾ ಮತ್ತೆ ಏನ್ ಬೇಕಾದ್ರೂ ಕರಿಬಹುದು ಅವರನ್ನ, ಅವ್ರು ಎಲ್ಲರೂ ಸೇರ್ಕೊಂಡು ಏನು ಆರೋಪವನ್ನ ಮಾಡಿದ್ದಾರೆ. ಈಗ ಅನಾಮಿಕ ವ್ಯಕ್ತಿ ಯಾರು ಬಂದು 13 ಪಾಯಿಂಟ್ಗಳನ್ನ ತೋರಿಸಿ ನಾನಿಲ್ಲಿ ಶವಗಳನ್ನ ಹೂತಿಟ್ಟಿದ್ದೆ ಅಂತ ಏನು ಹೇಳ್ತಾ ಇದ್ದಾನೆ. ಈಗ SIT ಕೂಡ ತನ್ನ ಕೆಲಸವನ್ನ ತಾನು ಮುಂದುವರಿಸ್ತಾ ಇದೆ. ಯಾರು ಬೇಕು ಅದರ SIT ಮುಖ್ಯಸ್ಥರಾಗಿ ಯಾರು ಬೇಕು ಅಂತ ಆ ಒಂದಷ್ಟು ಜನ ಕೇಳಿದ್ರು, ಅವರನ್ನೇ ಈಗ SIT ಮುಖ್ಯಸ್ಥರನ್ನಾಗಿ ಕೂಡ ಮಾಡಿ SIT ತನ್ನ ಕಾರ್ಯವನ್ನ ಮುಂದುವರಿಸ್ತಾ ಇದೆ. ಆದರೆ ಸತ್ಯ ನ್ಯಾಯಕ್ಕೋಸ್ಕರ ಪವರ್ ಟಿವಿ ಎಂಥದ್ದೇ ಕಷ್ಟ ಬಂದ್ರು, ಎಂಥದ್ದೇ ಥ್ರೆಟ್ಗಳು ಬಂದರೂ ಕೂಡ ಯಾವುದಕ್ಕೂ ಬಗ್ಗದೆ ಜಗ್ಗದೆ ಕುಗ್ಗದೆ ಗ್ರೌಂಡ್ ರಿಪೋರ್ಟ್ ನೀಡೋದಕ್ಕೆ ನೈಜ ವರದಿಗಾರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದಿಂದ ಸದ್ಯ ಪವರ್ ಟಿವಿ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತು ಇಡೀ ದಿನ ಅಲ್ಲಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಹೋಗುತ್ತೆ. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ಸಾಕಷ್ಟು ಆರೋಪಗಳು ಧರ್ಮಸ್ಥಳದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಜಾಗದಲ್ಲಿ ನಾನು 13 ಪಾಯಿಂಟ್ಗಳನ್ನ ತೋರಿಸಿ ನಾನು ಶವಗಳನ್ನ ಹೂತಿಟ್ಟಿದ್ದೆ ಅಂತ ಆಲ್ ಆಫ್ ಎ ಸಡನ್ ಒಬ್ಬ ಅನಾಮಿಕ ವ್ಯಕ್ತಿ ಬಂದು, ಅನಾಮಿಕ ನೀವು ಹೇಳದಂಗೆ ಜನಗಳಿಗಿರಬಹುದು, ಆದ್ರೆ ಪೊಲೀಸರಿಗೆ ಈಗ ಸದ್ಯ ಆತ ಅನಾಮಿಕ ವ್ಯಕ್ತಿ ಅಲ್ಲ, ಮತ್ತೆ ಒಂದಷ್ಟು ಜನಕ್ಕೆ ಈಗ ಆತ ಅನಾಮಿಕ ವ್ಯಕ್ತಿ ಅಲ್ಲ. ಸೊ ಅಲ್ಲಿ SIT 1 ರಿಂದ 5 ಗುಂಡಿ ಆಗದಾಗ್ಲೂ ಏನೂ ಸಿಕ್ಕಿರ್ಲಿಲ್ಲ. ಇವತ್ತು 9, 10, 11ರಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಪವರ್ ಟಿವಿ ರಿಯಾಲಿಟಿ ಚೆಕ್ ಇಳಿದಿದೆ. ಸರ್, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಸಂದರ್ಭ ಹೇಗಿದೆ, ಅಲ್ಲಿನ ಸ್ಥಿತಿಗತಿಗಳು ಏನು ಸರ್? ಪ್ಲೀಸ್ ಗೋ ಹೆಡ್. ಸಿಂಧೂರ, ಭಾರತ ದೇಶದ ಲಾಂಛನದ ಕೆಳಗಡೆ ಒಂದು ಸೆಂಟೆನ್ಸ್ ಅನ್ನು ಬರೀತಾರೆ, ಸತ್ಯಮೇವ ಜಯತೆ ಅಂತ. ಸತ್ಯ ಸಿಕ್ಕೇ ಸಿಗುತ್ತೆ, ಸತ್ಯಕ್ಕೆ ಜಯ ಸಿಗುತ್ತೆ, ಧರ್ಮ ಉಳಿಯುತ್ತೆ ಅನ್ನೋದನ್ನು ನಾವು ಹಲವು ದಶಕಗಳಿಂದ ಅಲ್ಲ, 100 ವರ್ಷಗಳಿಂದ ಬರೆದ ಮಹಾಪುರಾಣಗಳು ಹೇಳ್ತವೆ. ನಾವು ರಾಮಾಯಣವನ್ನು ಕಂಡಿದ್ದೀವಿ, ಮಹಾಭಾರತವನ್ನು ಕಂಡಿದ್ದೀವಿ. ಅದರಲ್ಲಿ 2 ಯುದ್ಧಗಳು ನಡೀತವೆ. ಅದನ್ನೇ ನಾವು ಧರ್ಮಯುದ್ಧ ಅಂತ ಕರಿತೀವಿ. ಅದರಲ್ಲೂ ಕೌರವರಿದ್ರು, ಅದರಲ್ಲಿ ಪಾಂಡವರಿದ್ರು. ಅಲ್ಲೂ ಒಬ್ಬ ರಾವಣನಿದ್ದ, ಅಲ್ಲಿ ಒಬ್ಬ ರಾಮನಿದ್ದ. ಒಬ್ಬ ರಾವಣನಿದ್ರನೆ ಒಬ್ಬ ರಾಮ ಸೃಷ್ಟಿಯಾಗಲಿಕ್ಕೆ ಚಾನ್ಸಸ್ ಇರುವುದು. ಒಬ್ಬ ಕೌರವನಿಂದಾಗಿಯೇ ಪಾಂಡವರು, ಕೃಷ್ಣ ನಮಗೆ ಜಗತ್ತಿಗೆ ಪರಿಚಯವಾಗಿತ್ತು. ಅದಕ್ಕೆ ಹೇಳ್ತಾ ಇರೋದು, ಒಂದು ನೆಗೆಟಿವ್ ಇದ್ರೆ ಇನ್ನೊಂದು ಪಾಸಿಟಿವ್ ಅಂತ. ಇವತ್ತು ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಆ ಧರ್ಮ ಯುದ್ಧ ಅಂತ ನಾವೇನು ಸಾರಿದೀವಲ್ಲ, ಕ್ಷಮಿಸಿ ಸೌಜನ್ಯ ಅಂತ ಹೇಳ್ಕೊಂಡೇನು ತಿರುಗಿದೀವಲ್ಲ, ಇವತ್ತು ಆ ಧರ್ಮ ಯುದ್ಧದ ನಾಂದಿ ಇದೆ ಅಲ್ವಾ, ಇಲ್ಲಿ ನಾವು ಮಹಾಯುದ್ಧವಾಗಿ ಗ್ರೌಂಡ್ ಅಲ್ಲಿ ಪರಿವರ್ತನೆ ಮಾಡ್ತಾ ಇದ್ದೀವಿ ಅನ್ನೋದು. ಸುಳ್ಳಿನ ಕಂತೆಗಳನ್ನು ಕಟ್ಟಿ, ಸುಳ್ಳನ್ನೇ ಜನಗಳಿಗೆ ಉಣಬಡಿಸಿ, ಸುಳ್ಳನ್ನು ಹೇಳ್ತಾ ನೀವು ಹೇಳ್ತೀರಿ, ಒಂದು ಸುಳ್ಳನ್ನು 1000 ಸಲ ಹೇಳ್ತಾ ಹೋದ್ರೆ ಆ ಸುಳ್ಳೇ ಸತ್ಯ ಅಂತ ಜನಗಳಿಗೆ ಅರಿವಾಗುತ್ತೆ ಅನ್ನೋದು. ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ಜಿಲ್ಲೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಾಗ ಜನರನ್ನು ಪ್ರಜ್ಞಾವಂತರು, ಬುದ್ಧಿವಂತರು, ವಿದ್ಯಾವಂತರು,
ಪ್ರಾಕ್ಟಿಕಲ್ ಜನಗಳು ಅಂತ ಹೇಳ್ಕೊಂಡು ತಿರುಗಿದ್ರೂ ಕೂಡ ಇಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಕಳೆದ 12 ವರ್ಷಗಳಿಂದ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳ, ಅದೇ ರೀತಿ ಮಂಜುನಾಥ ಮತ್ತೆ ಅಣ್ಣಪ್ಪನ ಮೇಲೆ ಇರುವ ನಂಬಿಕೆ, ಅದೇ ರೀತಿ ತನ್ನನ್ನು ತಾನು ಸಾಮಾಜಿಕ ಕಳಕಳಿಗೆ ತನ್ನನ್ನು ತಾನು ಮುಡುಪಾಗಿಟ್ಟಂತಹ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಧರ್ಮಾಧಿಕಾರಿಯಾಗಿ ಪಟ್ಟವನ್ನು ಸ್ವೀಕರಿಸಿದಂತಹ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಕಾವಂದರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಲಾಗಿತ್ತು. ಮೊದಲಿಗೆ ಕಾವಂದರ ಹೆಸರನ್ನು ಬಿಟ್ಟು ಅವರ ತಮ್ಮನ ಹೆಸರು ಹರ್ಷೇಂದ್ರ ಜೈನ್ ಮತ್ತೆ ಅವರ ಮಕ್ಕಳ ಹೆಸರಿಗೆ ಆರೋಪವನ್ನು ಮಾಡ್ತಾ ಬಂದಾಗ ಸೌಜನ್ಯ ಕೇಸ್ ಯಾವಾಗ ತಳ ಹಿಡಿಯಿತೋ, ಯಾವಾಗ ತನ್ನದೇ ತಾಯಿ ತನ್ನದೇ ಕುಟುಂಬದವರು ಸೇರಿ ಈ ನಕಲಿ ಹೋರಾಟಗಾರರೊಟ್ಟಿಗೆ ಸೇರಿ ಆ ಏನು ಕೇಸನ್ನು ತಳ ಹಿಡಿಸಿದ್ರು, ತದನಂತರ ಏನಾಯ್ತಂದ್ರೆ ಇವರಿಗೆ ಕಾವಂದ್ರನ್ನೇ ಡೈರೆಕ್ಟ್ ಆಗಿ ಈಡ್ ಮಾಡಬೇಕು, ಅವರನ್ನೇ ಡೈರೆಕ್ಟ್ ಆಗಿ ಬ್ಲಾಕ್ ಮಾರ್ಕ್ಗೆ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ನೋಡ್ತೀರಿ ಸೋಮನಾಥ್ ನಾಯ್ಕ್ ಅವರ ನಾವು ಒಂದು ಸ್ಟಿಂಗ್ ಆಪರೇಷನ್ ಅನ್ನು ಏನ್ ಮಾಡ್ತೀವಿ ಅದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಸೌಜನ್ಯ ಹೋರಾಟ ನಮ್ಮ ಹೋರಾಟ ಅಲ್ಲ, ನಮ್ಮ ಹೋರಾಟ ಇರೋದು ವೀರೇಂದ್ರ ಹೆಗ್ಗಡೆ ಅವರಿಗೆ ಮಸಿ ಬಳಿಯುವುದು, ಅವರನ್ನು ಪಟ್ಟದಿಂದ ಕೆಳಗಡೆ ಹಾಕಿಸುವುದು. ಏನಿದ್ರು ಸೌಜನ್ಯ ಹೋರಾಟಗಾರರನ್ನು ನಾವು ಒಂದು ಮಗುವಿನ ಹತ್ಯೆ, ಅದರ ರೇಪು ಮತ್ತೆ ಅದ ಹೆಣ್ಣು ಮಗುವಿನ ಏನು ಒಂದು ಇಮೋಷನಲ್ ಏನು ಪಲ್ಸ್ ಇದೆಲ್ಲ ಅದನ್ನು ತಾಯಿಯ ಮೂಲಕ ಸೆರಗಿಡ್ಕೊಂಡು ಹಾಡ್ಕೊಂಡು ಅದನ್ನು ಜನರ ಎದುರುಗಡೆ ಮುಂದೆ ಹಿಡ್ಕೊಂಡೋಗಿ ಕಣ್ಣೀರಿಡ್ತಾ ಅದನ್ನು ನಾವು ಎನ್ಕೇಶ್ ಮಾಡ್ತಾ ಇದ್ದೀವಿ. ಸೌಜನ್ಯನಿಗೆ ನ್ಯಾಯ ಸಿಗಲ್ಲ, ಅದರಲ್ಲಿ ವೀರೇಂದ್ರ ಹೆಗ್ಗಡೆಯವರ ಪಾತ್ರ ಇಲ್ಲ, ಯಾವ ಇನ್ಕ್ವೈರಿ ಆದ್ರೂ ಕೂಡ ಅದರಲ್ಲಿ ಅವನು ಬರಲ್ಲ ಅಂತ ಹೇಳ್ತಾರೆ. ತದನಂತರ ಅದನ್ನೇ ಮಹೇಶ್ ತಿಮರೋಡಿ ಏನು ಕೆಟ್ಟ ಅವ್ಯಾಚ ಶಬ್ದಗಳಿಂದ ಗಿರೀಶ್ ಮಟ್ಟಣ್ಣವರ ನೀವು ಮಹೇಶ್ ತಿಮರೋಡಿ ನೋಡಿದ್ರೆ ಪರ್ಸನಲ್ ಅಟ್ಯಾಕ್ ಅಂತ ಏನು ಮಾಡ್ತೀವಿ, ಧರ್ಮಸ್ಥಳದ ಫೇವರ್ ಆಗಿ ಧರ್ಮದ ಫೇವರ್ ಆಗಿ ಮಂಜುನಾಥನ ಫೇವರ್ ಆಗಿ ಯಾರಾದ್ರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅವರಿಗೆ ಪರ್ಸನಲ್ ಅಟ್ಯಾಕ್ ಮಾಡೋದು, ಅವರ ಫ್ಯಾಮಿಲಿಗಳ ಬಗ್ಗೆ ಮಾತಾಡೋದು, ಅವರ ಮಕ್ಕಳ ಬಗ್ಗೆ ಮಾತಾಡೋದು, ಇದನ್ನೆಲ್ಲ ನೋಡಿಕೊಂಡು ಇಲ್ಲಿನ ಪ್ರಜ್ಞಾವಂತರ ಜನರು ಏನ್ ಮಾಡ್ತಾರೆ, ಸ್ವಲ್ಪ ಮರ್ಯಾದೆ ಅಂಜುವ ತುಂಬಾ ಜನರಿಲ್ಲಿದ್ದಾರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಚಿಕ್ಕಮಗಳೂರಲ್ಲಿ. ಯಾಕಪ್ಪ ಇವು ಸಬರಿ ದೊಡ್ಡವರ ಮಧ್ಯೆ ನಾವ್ಯಾಕೆ ಹೋಗ್ಬೇಕು, ಇವರು ಬಾಯಿ ಬಂದಂಗೆ ಮಾತಾಡ್ತಾರಂತ ಎಲ್ಲಾ ಹಿಂದೆ ಸರಿತಾ ಹೋದಂಗೆ ಇವರ ಟಾರ್ಗೆಟ್ ಮಂಜುನಾಥ, ಟಾರ್ಗೆಟ್ ಅಣ್ಣಪ್ಪ, ಟಾರ್ಗೆಟ್ ಹಿಂದೂ ಧರ್ಮ, ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಏನು ಹೋರಾಟ ಅಂತ ನಕಲಿ ಹೋರಾಟಗಾರರು ಮುಂದುವರಿತಾರೆ. ತದನಂತರ ಸೌಜನ್ಯನ 2ನೇ ಸಲವೂ ಕೂಡ ಹೈಕೋರ್ಟ್ನಲ್ಲಿ ಕೇಸ್ ಬಿದ್ದೋದ ಮೇಲೆ ಇವರ ನೆಕ್ಸ್ಟ್ ಏನಾಗಿತ್ತಂದ್ರೆ ಅನ್ಯ ಧರ್ಮೀಯನಾದ ಸಮೀರನ್ನು ಕರ್ಕೊಂಡ್ಬಂದು ಅವನತ್ರ ಒಂದು AI ವಿಡಿಯೋ ಮಾಡಿಸ್ತಾರೆ, ಅದನ್ನು ಫೇಕ್ ಏನು ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ಅದನ್ನು ಫೇಕ್ ವ್ಯೂ ಮಾಡಿಸ್ಬಿಟ್ಟು 1 ಕೋಟಿ ಜನ ಇಂಡಿಯಾದಲ್ಲಿ ನೋಡ್ಬಿಟ್ರು ಅಂತ ಒಂದು ಅನ್ನು ಅವನು ಕ್ರಿಯೇಟ್ ಮಾಡಿದ ಅಂತ ಹೇಳ್ತಾರೆ. ಅದೂ ಕೂಡ ಕಾರ್ಯಗತ ಆಗದ ಹಿನ್ನೆಲೆಯಲ್ಲಿ ಅದೂ ಕೂಡ ಡೌನ್ಫಾಲ್ ಆಗ್ತಾ ಬಂದಾಗ ಕಡೆಗೆ ಇವರಿಗೆ ಸಿಕ್ಕಿರೋದು ಭೀಮಾ ಅಂತ